10 ಗಂಟೆಗೆ ಬಂದಿರೋದು ಬೆಳಗ್ಗೆ. ಕರೆಕ್ಟಾಗಿ 250 ಆಟೋ ಇತ್ತು. ಮುಂದೆಗೆ ಬಂದಿದ್ದೀನಿ, ಗ್ಯಾಸ್ ಖಾಲಿ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗಿಂದ ಟೈಮ್ ವೇಸ್ಟು, ಊಟ ತಿಂಡ ಇಲ್ಲ. ಬೆಳಗ್ಗಿಂದ ಎಲ್ಲ ಗ್ಯಾಸು 3 ದಿವಸದಿಂದ ಓಡಾಡ್ತಾ ಇರೋದು. ಇದುವರೆಗೂ ಗ್ಯಾಸು ನನಗೆ ಆಟೋಗೆ ಸಿಕ್ಕಿಲ್ಲ ಅಂತ. ನೀವೇ ದುಡಿಯೋದ ನಿಮ್ಮ ಮನೆಗೆ? ನಮ್ಮ ಮನೇಲಿ ನಾವೇ ದುಡಿಯೋದು. 2 ಮಕ್ಕಳು. ಸಂಸಾರ ಸಾಕಾಗ್ತಾ ಇಲ್ಲ. ಅಷ್ಟು ಕಷ್ಟ ಆಗ್ಬಿಟ್ಟಿದೆ. ಕಷ್ಟ ಅಂತೀರಾ, ತುಂಬ ಕಷ್ಟ ಆಗ್ಬಿಟ್ಟಿದೆ. ನಮ್ಮ ಬಗ್ಗೆ ಏನಾದರೂ ನೋಡಲೇಬೇಕು ಸರ್ಕಾರದವರು. ನೋಡಿದ್ರೆ ಬದುಕೋಕ್ಕಾಗತ್ತೆ, ಇಲ್ಲ ಅಂದರೆ ಸತ್ತೋಯ್ತಾರೆ ಅಷ್ಟೇ. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಆಟೋದವ್ರ ಪರಿಸ್ಥಿತಿ ಯಾರೂ ಕೇಳಂಗೇ ಇಲ್ಲ. ಯಾವ ಸರ್ಕಾರ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ನಮ್ಗೆ ಯಾರು ಕಣ್ಣೆತ್ತು ನೋಡೋರಿಲ್ಲ. ನಮ್ಗೊಂದು ಸ್ವಲ್ಪ ನೋಡಲೇಬೇಕು. ನಾವು ಒತ್ತಾಯ ಅಂತಲೇ ತಿಳ್ಕೊಬೇಕು. ನಾವು ಒತ್ತಾಯನೇ ಮಾಡ್ತಾ ಇರೋದು. ಇಲ್ಲಾಂದರೆ ಆಟೋದೊಂದು ಪರಿಸ್ಥಿತಿ ತುಂಬ ಕೆಟ್ಟೋಗ್ಬಿಟ್ಟಿದೆ. ಆ ರೀತಿ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಜೀವನ ಮಾಡ್ತಾಯಿದ್ದೀವಿ. ಸಾಕಾಗ್ತಾ ಇಲ್ಲ. ಆಟೋದವ್ರ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ. ನಮಗೆ ಕಣ್ಬಿಟ್ಟು ನೋಡಿದ್ರೇ ಆಗೋದು, ಇಲ್ಲ ಅಂದ್ರೆ ಆಗಲ್ಲ. ಒಂದೊಂದಾಗ ಜೀವ ಕಳ್ಕೊಬೇಕಾಯ್ತದೆ. ಆ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಉಗಿಯೋದೇನಿಲ್ಲ, ಇರೋದು ನಮ್ಗೆ ಕಣ್ಬಿಟ್ಟು ನೋಡಬೇಕು. ಕಣ್ಬಿಟ್ಟು ನೋಡಿದ್ರೆ ನಮಗೊಂದು ಪರಿಹಾರ ಕೊಟ್ಟರೆ, ನಮ್ದೇನಾದರೂ ನಮ್ಮ ಮಕ್ಕಳು ಮರಿಗೆ, ಎಜುಕೇಷನ್ಗೆ, ಫ್ಯೂಸ್ಗೆ ಏನಾದರೂ ನಮ್ಗೆ ಆಟೋ ಡ್ರೈವರ್ ಅಂತ ಮಾಡಿದ್ರೆ ನಾವು ಬದುಕೋಕ್ಕೆ ಸಾಧ್ಯ ಬೆಂಗಳೂರಲ್ಲಿ. ಇಲ್ಲಾಂದರೆ ನಾವು ಯಾವ್ದಾರ ಕರ್ನಾಟಕ ಬಿಟ್ಟರೆ ಬೇರೆ ಕಂಟ್ರಿಗೆ ಹೋಗ್ಬೇಕಾಗುತ್ತೆ. ಕರ್ನಾಟಕದಲ್ಲಂತೂ ಜೀವನ ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಆಟೋ ಡ್ರೈವರ್ ಜೀವನ ಮಾಡೋಕ್ಕಾಗಲ್ಲ, ಬೇರೆ ಕಂಟ್ರಿ ಹುಡ್ಕೋಬೇಕಾಗುತ್ತೆ. ಆ ಪರಿಸ್ಥಿತಿ ಐತೆ ಕರ್ನಾಟಕದಲ್ಲಿ ಆಟೋದವ್ರದ್ದು. ಸ್ವಂತ ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ತಿದ್ರಿ? ಇಲ್ಲ ಸರ್, ನಾವು ಗಾಡಿ ಫೈನಾನ್ಸ್ ಕಟ್ಟಬೇಕು. ಬರೋ ತಿಂಗಳು ಬಂದರೆ ಇವಾಗ 4,500 ಫೈನಾನ್ಸ್ ಹಾಕಬೇಕು. 4,500 ಅಲ್ಲ, ಇಲ್ಲಿ 450 ರೂಪಾಯಿ ಆಯ್ತಲ್ಲ. ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಇಷ್ಟೊಂದು ಬೇಡಿಕೆ ಒಳಗೆ ಗ್ಯಾಸ್ ಹಾಕ್ಸ್ಕೊಂಡು ಹೋಗ್ತೀರಿ, ಅದು ಹಾಕೋದು 500 ರೂಪಾಯಿಗೆ. ಪ್ಯಾಸೆಂಜರು ಕೇಳಿದಷ್ಟು ಕೊಡಲ್ಲ. ನಮಗೆ ಓಲಾ ಊಬರು ಏನು ರೇಟ್ ಇದೆ ಅದೇ ಕೊಡ್ತಾ ಇರೋದು. 1 ರೂಪಾಯಿ ನಮಗೆ ಜಾಸ್ತಿ ಬರ್ತಾ ಇಲ್ಲ, 1 ರೂಪಾಯಿ ನಮ್ಗೆ ಜಾಸ್ತಿ ಕೊಡ್ತಾ ಇಲ್ಲ. ಗೋರ್ಮೆಂಟ್ ನಮಗೆ ಮೀಟ್ರನ್ನು ಜಾಸ್ತಿ ಮಾಡಿಲ್ಲ. ಆಟೋ ಗ್ಯಾಸು 105 ರೂಪಾಯಿ 100 ರೂಪಾಯಿ ಕೊಡಬೇಕು. ನಾವು 105 ರೂಪಾಯಿ 100 ರೂಪಾಯಿ ಗ್ಯಾಸ್ ಹಾಕ್ತೀವಿ. ಅಮ್ಮಮ್ಮ ಅಂದರೆ 200 ರೂಪಾಯಿ ಮಾಡ್ಬೋದು 1 ಲೀಟ್ರ್ ಗ್ಯಾಸಲ್ಲಿ. ಮನೆಗೆ ಹೆಂಗೆ ತೊಗೊಂಡೋಗ್ತೀರಾ? ಗ್ಯಾಸ್ ಏನು ಹಾಕ್ತೀರಾ? ಗಾಡಿ ಲೋನ್ ಏನು ಕಟ್ತೀರಾ? ಮಕ್ಳು ಮರಿಗೆ ಏನು ಸಾಕ್ತೀರಾ? ನಮ್ಮ ಬಗ್ಗೆ ಸರ್ಕಾರದವರು ಕಣ್ಬಿಟ್ಟು ನೋಡಿದ್ರೇ ಆಗೋದು. ಇಲ್ಲಾಂದರೆ ಕರ್ನಾಟಕ ಸ್ಟೇಟೇ ಬಿಟ್ಟು ಹೋಗಬೇಕು. ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ಗೆ ಹೋದರೆ ನಮ್ಗೆ ಜೀವನ ಉಳಿತದೆ, ಇಲ್ಲಾಂದರೆ ಉಳಿಯಲ್ಲ. ಸರ್ಕಾರದವರು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ಕಣ್ಬಿಟ್ಟು ನೋಡಲೇಬೇಕು. ಇದು ನಾವು ಒತ್ತಾಯನೇ.